ಇನ್ನು ಪಡಿತರ ಸಾಗಣೆ ಲಾರಿ ಮುಷ್ಕರಕ್ಕೆ ಕೊನೆಗೂ ರಾಜ್ಯ ಸರ್ಕಾರ ತಲೆಬಾಗಿದೆ. ಬಾಕಿ ಉಳಿಸಿಕೊಂಡಿದ್ದಂತಹ 244 ಕೋಟಿ ರೂಪಾಯಿ ಹಣ ಬಿಡುಗಡೆಗೆ ಫೈನಲಿ ಸರ್ಕಾರ ಆದೇಶ ಮಾಡಿದೆ. ಕಳೆದ 2-3 ದಿನಗಳಿಂದ ಲಾರಿ ಮಾಲೀಕರು ಮುಷ್ಕರವನ್ನ ಕೈಗೊಂಡಿದ್ರು. 2025ರ ಫೆಬ್ರವರಿವರೆಗಿನ ಅನುದಾನವನ್ನ ಬಿಡುಗಡೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಅನುದಾನ ಬಿಡುಗಡೆ ಆದೇಶ ಹಿನ್ನೆಲೆ ಲಾರಿ ಮುಷ್ಕರಕ್ಕೆ ಬ್ರೇಕ್ ಹಾಕಲಾಗಿದೆ. ಪಡಿತರ ಸಾಗಣೆ ಲಾರಿ ಮುಷ್ಕರವನ್ನ ಸದ್ಯಕ್ಕೆ ಕೈ ಬಿಡುವಂತಹ ಕೆಲಸವನ್ನ ಲಾರಿ ಚಾಲಕರು ಮಾಡಿದ್ದಾರೆ. ಕಳೆದ 2-3 ದಿನಗಳಿಂದ ಪ್ರತಿಭಟನೆ ನಡೀತಾ ಇತ್ತು, ಆಕ್ರೋಶ ವ್ಯಕ್ತವಾಗಿತ್ತು. ರಾಜ್ಯ ಸರ್ಕಾರದ ವಿರುದ್ಧ ಅನ್ನಭಾಗ್ಯದ ಅಕ್ಕಿಯನ್ನ ನಾವು ಸಾಗಿಸ್ತೀವಿ, ಆದ್ರೆ ಸರ್ಕಾರ ಕಳೆದ ಹಲವು ತಿಂಗಳಿಂದ ನಮಗ್ ಕೊಡಬೇಕಾದಂತಹ ಬಾಡಿಗೆ ಹಣ ಏನಿದೆ ಅದನ್ನ ಕೊಡದೆ ಪೆಂಡಿಂಗ್ ಇಟ್ಕೊಂಡಿದೆ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗಿತ್ತು. ಹಾಗಾಗಿ ಪ್ರತಿಭಟನೆಯ ಹಾದಿಯನ್ನ ತುಳಿದಿದ್ರು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪಡಿತರ ಅಂಗಡಿಗಳಿಗೆ ಅನ್ನಭಾಗ್ಯದ ಅಕ್ಕಿಯ ಪೂರೈಕೆಯೇ ಆಗಿರಲಿಲ್ಲ. ಇಷ್ಟೆಲ್ಲ ಆದ ಮೇಲೆ ವಿಪಕ್ಷಗಳು ಇದನ್ನೇ ಅಸ್ತ್ರ ಮಾಡ್ಕೊಂಡ ಮೇಲೆ ಫೈನಲಿ ಸರ್ಕಾರ ಪ್ರೊಟೆಸ್ಟ್ಗೆ ತಲೆಬಾಗಿದೆ. ಲಾರಿ ಚಾಲಕರ ಮುಷ್ಕರಕ್ಕೆ ತಲೆಬಾಗಿದೆ. ಹಣವನ್ನ ಬಿಡುಗಡೆ ಮಾಡುವುದಕ್ಕೆ ಆದೇಶವನ್ನ ಹೊರಡಿಸಿದೆ. 244 ಕೋಟಿ ರೂಪಾಯಿ ಹಣ ಬಿಡುಗಡೆಗೆ ಸರ್ಕಾರ ಆದೇಶವನ್ನ ಮಾಡಿದೆ. ಸರ್ಕಾರ ಆದೇಶವನ್ನ ಮಾಡ್ತಾ ಇದ್ದ ಹಾಗೆ ಲಾರಿ ಚಾಲಕರು, ಲಾರಿ ಮಾಲೀಕರು ತಮ್ಮ ಮುಷ್ಕರವನ್ನ ಕೈಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನಭಾಗ್ಯದ ಅಕ್ಕಿಯ ಸಾಗಾಟದ ವೆಚ್ಚವನ್ನ ಕೊಡುವುದಕ್ಕೂ ಕೂಡ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ. ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ. ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬೇಕು ಅಂತ ಹೇಳಿ ಅವರ ಪಕ್ಷದ ಶಾಸಕರೇ ಹೇಳಿಕೆಯನ್ನ ಕೊಡ್ತಾರೆ ಅಂತಂದ್ರೆ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿಗತಿ ಎಷ್ಟು ಹದಗೆಟ್ಟಿದೆ ಅನ್ನೋದು ಅದರಲ್ಲೇ ಅರ್ಥ ಆಗುತ್ತೆ ಅಂತ ಹೇಳಿ ಬಿಜೆಪಿಯ ನಾಯಕರು ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಮತ್ತೊಂದ್ ಕಡೆ ಅನ್ನಭಾಗ್ಯದ ಅಕ್ಕಿಯನ್ನ ಸಾಗಾಟ ಮಾಡಬೇಕಾಗಿದ್ದಂತಹ ಲಾರಿಗಳು ಕಳೆದ 2-3 ದಿನಗಳಿಂದ ನಿಂತಲ್ಲೇ ಲಂಗರು ಹಾಕ್ಬಿಟ್ಟಿದ್ವು. ಇದೆಲ್ಲದರ ಪರಿಣಾಮ ರಾಜ್ಯ ಸರ್ಕಾರ ಫೈನಲಿ ತಲೆಬಾಗಿದೆ. ಹಣ ಬಿಡುಗಡೆಗೆ ಆದೇಶವನ್ನ ಮಾಡಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಗಡುವು ಜುಲೈ 5ನೇ ತಾರೀಕಿದ್ದಾಗಿತ್ತು, ಆದ್ರೆ 5ನೇ ತಾರೀಕಿನ ಗಡುವು ಕೊಟ್ಟರೂ ಸರ್ಕಾರ ಹಣ ಬಿಡುಗಡೆ ಮಾಡಿರಲಿಲ್ಲ. ಹಾಗಾಗಿ ಲಾರಿ ಚಾಲಕರು, ಮಾಲೀಕರು ಪ್ರತಿಭಟನೆಯ ಹಾದಿಯನ್ನ ತುಳಿದಿದ್ರು. ಈಗ ಹಣವನ್ನ ಏನೋ ಬಿಡುಗಡೆ ಮಾಡಿದ್ದಾರೆ. ಬಟ್ ಇಲ್ಲಿ ತನಕ ಇದನ್ನ ಡ್ರ್ಯಾಗ್ ಮಾಡುವಂತ ಅನಿವಾರ್ಯತೆ ಏನಿತ್ತು ಸರ್ಕಾರಕ್ಕೆ ಅಂತ ಹೇಳಿ? ವಿದೇಶ ಬಹಳ ಮುಖ್ಯವಾಗಿರುವಂತದ್ದು, ಪಡಿತರ ಸಾಗಿಸುವಂತಹ ಲಾರಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ವು. ಅಂದ್ರೆ ಹಣ ಬಿಡುಗಡೆ ಮಾಡದಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಿದ್ರು. ಆದ್ರೆ ಪಡಿತರ ಸಾಗಿಸುವ ಲಾರಿ ಮಾಲೀಕರ ಮುಷ್ಕರಕ್ಕೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಮಣಿದಿದೆ. ಪಡಿತರ ಸಾಗಿಸಿದ್ದಕ್ಕಾಗಿ ಪಾವತಿ ಮಾಡಬೇಕಾಗಿದ್ದಂತಹ ಹಣವನ್ನ ಬಿಡುಗಡೆ ಮಾಡಿ ಈಗ ಸರ್ಕಾರ ಆದೇಶ ಕೂಡ ಮಾಡಿದೆ. ಫೆಬ್ರವರಿಯಿಂದ ಮೇವರೆಗಿನ ಅನುದಾನ ಬಿಡುಗಡೆ ಕೂಡ ಈಗ ಮಾಡಿರುವಂತದ್ದು. ಒಟ್ಟು 244 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಕೂಡ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು. ಆದ್ರೆ ಇನ್ನೊಂದ್ ಕಡೆ ಇಷ್ಟು ದಿನಗಳ ಕಾಲ ಕೊನೆಗೂ ಕಾಯಿಸಿ ಈಗ ಬಿಡುಗಡೆ ಮಾಡಿರುವಂತದ್ದು ಕೂಡ ಸರ್ಕಾರದ ಒಂದಷ್ಟು ಪ್ರಶ್ನೆಗಳು ಸೃಷ್ಟಿಯಾಗಿರುವಂತದ್ದು. ಅಂದ್ರೆ ಇದುವರೆಗೂ ಯಾಕೆ ಸರ್ಕಾರ ಬಿಡುಗಡೆ ಮಾಡಕ್ಕೆ ಲೇಟ್ ಹಾಕಿತ್ತು ಅನ್ನುವಂತ ಸಹಜವಾಗಿ ಪ್ರಶ್ನೆ ಕೂಡ ವ್ಯಕ್ತ ಆಗ್ತಿದೆ. ಆದ್ರೆ ಅಂತಿಮವಾಗಿ ಒತ್ತಡಕ್ಕೆ ಮಣಿದಿರುವಂತಹ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ಫೈನಲಿ ಸರ್ಕಾರ ಹಣ ಬಿಡುಗಡೆಗೆ ಆದೇಶ ಮಾಡಿದೆ. ಕಳೆದ 2-3 ದಿನಗಳಿಂದ ನಡೀತಾ ಇದ್ದಂತಹ ಮುಷ್ಕರವನ್ನ ಹಣ ಬಿಡುಗಡೆಯ ಆದೇಶ ಆಗ್ತಾ ಇದ್ದ ಹಾಗೆ ಲಾರಿ ಮಾಲೀಕರು, ಚಾಲಕರು ಕೈ ಬಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಡಿಲೇ ಯಾಕೆ ಮಾಡ್ತು ಸರ್ಕಾರ ಇಷ್ಟು ದಿನಗಳ ಕಾಲ ಅನ್ನೋದೇ ಪ್ರಶ್ನೆ. ಒಂದು ಕಡೆ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇವೆ, ರಾಜ್ಯ ಸರ್ಕಾರ ದಿವಾಳಿಯಾಗಿದ್ಯಾ? ಬೊಕ್ಕಸದಲ್ಲಿ ಹಣ ಇಲ್ವಾ? ಅನ್ನಭಾಗ್ಯದ ಅಕ್ಕಿಯ ಸಾಗಾಟದ ವೆಚ್ಚವನ್ನು ಕೂಡ ಕೊಡೋದಕ್ಕೆ ಸರ್ಕಾರ ಪರದಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಎತ್ತಾ ಇವೆ. ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪಗಳಿಗೆ, ವಿಪಕ್ಷಗಳು ಎತ್ತಿರುವಂತಹ ಪ್ರಶ್ನೆಗೆ ಪುಷ್ಟಿ ನೀಡೋ ರೀತಿ ಸರ್ಕಾರ ನಡ್ಕೊಳ್ತಾ ಇರೋದು ಜನರಲ್ಲೂ ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ ಲಾರಿ ಮಾಲೀಕರ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರು ಕೊಟ್ಟಿದ್ದಂತಹ ಗಡುವು ಮುಗಿದು 2-3 ದಿನ ಕಳೆದಂತಹ ನಂತರದಲ್ಲಿ ಅವರು ಪ್ರತಿಭಟನೆಯ ಹಾದಿಯನ್ನ ಹಿಡಿದ ಬಳಿಕ ಅನ್ನಭಾಗ್ಯದ ಅಕ್ಕಿ ಪಡಿತರ ಅಂಗಡಿಗಳಿಗೆ ಸೇರದೆ ನಿಂತಲ್ಲೇ ನಿಂತಹ ಲಾರಿಗಳಲ್ಲಿ ಅದು ಇದ್ದಂತಹ ಬಳಿಕ, ಇಷ್ಟೆಲ್ಲ ಆದ ಬಳಿಕ ಈಗ ಫೈನಲಿ ಸರ್ಕಾರ ಹಣ ಬಿಡುಗಡೆಗೆ ಆದೇಶ ಮಾಡಿದೆ. 2025ರ ಫೆಬ್ರವರಿವರೆಗಿನ ಬಾಕಿ ಉಳಿಸಿಕೊಂಡಿದ್ದಂತಹ ಹಣ ಏನಿದೆ ಸಾಗಾಟದ ವೆಚ್ಚ 244 ಕೋಟಿ ರೂಪಾಯಿ, ಅದನ್ನ ರಿಲೀಸ್ ಮಾಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಈಗ ಮಾಡಿದೆ.
ನಿನ್ನೆ ಬೆಳಗ್ಗೆಯಿಂದ ಮುಷ್ಕರನ್ನ ಸ್ಟಾರ್ಟ್ ಮಾಡಿದೀವಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈಯಿಂದ ನಮ್ದು ಹಣ ಬಂದಿಲ್ಲ ಅಂತ ಕೂಡಲೇ ಸೆಕ್ರೆಟರಿ ಸಾಹೇಬರು, ಜೈನ್ ಸಾಹೇಬರು ಡಿಸ್ಕಷನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕಳಿಸಿ ಕೂಡಲೇ ನಮ್ದು ಬೇಕು ಸೇರ್ಬೇಕಾಯ್ತು ಹಣ 2 ದಿವಸದೊಳಗೆ 48 ಗಂಟೆ ಒಳಗಡೆ ನಮಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಡೋದು ಮಾತ್ರಲ್ಲ, ಲೆಟರ್ನು ಕಳಿಸಿದ್ದಾರೆ. ಆದ್ರಿಂದ ನಮಗೆ ಬಹಳ ದೊಡ್ಡ ಸಂತೋಷ ಆಗಿದೆ. ಒಗ್ಗಟ್ಟಾಗಿರತಕ್ಕಂಥ ಲಾರಿ ಮಾಲೀಕರಿಗೆ ಬಹಳ ದೊಡ್ಡ ಧನ್ಯವಾದಗಳು. ಅದೇ ತರ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿ ಅವರಿಗೆ, ನಮ್ಮ ಹಿರಿಯರು ಮಿನಿಸ್ಟರ್ ಮುನಿಯಪ್ಪ ಅವರಿಗೆ, ಪರ್ಟಿಕ್ಯುಲರ್ ಆಗಿ ಜೈನ್ ಸಾಹೇಬ್ರಿಗೆ, ಸೆಕ್ರೆಟರಿ ಸಾಹೇಬ್ರಿಗೆ ನಾವು ಬಹಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ. ನಮ್ಮ ಕಷ್ಟ ಏನು ಅಂತ ಕೂಡಲೇ ಗೊತ್ತಾಗಿ ಅವರು ಕೂಡಲೇ ಹಣ ಬಿಡುಗಡೆ ಮಾಡಲಿಕ್ಕೆ ಬಹಳ ಮುತುವರ್ಜಿ ತಗೊಂಡ್ರು. ಅದರಿಂದ ಅವ್ರಿಗೂ ಬಹಳ ದೊಡ್ಡ ಧನ್ಯವಾದ ಹೇಳ್ತೀವಿ. ನಮಗೆ ಸೇರ್ಬೇಕಾದ ಹಣ 260 ಕೋಟಿ ಎಲ್ಲಾ ಡೆಪ್ಟಿ ಕಮಿಷನರ್ ಥ್ರೂ ಇವತ್ತು ಸಾಯಂಕಾಲದಿಂದಲೇ ಶುರುವಾಗಿದೆ. ವಿತಿನ್ 48 ಅವರ್ಸ್ ಅಲ್ಲಿ ಎಲ್ಲಾ ಲಾರಿ ಮಾಲೀಕರಿಗೆ ಹಣ ಸಿಕ್ಕುತ್ತೆ. ಇದರಿಂದ ಯಾರು ನೀವು ಗೊಂದಲ ಆಗೋದು ಬೇಡ. ಅದೇ ತರ FD ಮಾಡಿದ್ದ ಅಮೌಂಟ್ 26 ಕೋಟಿ 4 ದಿನದ ಒಳಗಡೆ ಅದು ಅವರವರಿಗೆ ಹಣ ಸೇರಿಸಿ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಸಾಹೇಬರು ಹೇಳಿದ್ದಾರೆ. ಅದರಿಂದ ಸರ್ಕಾರದ ಮೇಲೆ ನಾವು ನಂಬಿಕೆ ಇಟ್ಟು ಕೂಡಲೇ ಮುಷ್ಕರನ್ನ ವಿಡ್ರಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಾಗಿದೆ. ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಲಾರಿ ಮಾಲೀಕರು, ಅದೇ ತರ ಎಲ್ಲ ಪ್ರಿಂಟ್ ಅಂಡ್ ಮೀಡಿಯಾದವರು ಬಹಳ ದೊಡ್ಡ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಆದ್ರಿಂದ ಅವ್ರಿಗೂ ಕೂಡ ಧನ್ಯವಾದ ಅರ್ಪಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.